ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ನಾವು ಹಿಂದಿನ ಕ್ಲಾಸಲ್ಲಿ ನಾವು ಸೆಂಟೆನ್ಸ್ ಮಾಡ್ತಾ ಇದ್ವಿ. ಈಗ ಇದು 3ನೇ ಕ್ಲಾಸು, ಅಂದರೆ 3ನೇ ಸಂಚಿಕೆ. ಇದು 3ನೇ ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ಸೆಂಟೆನ್ಸ್ನ ಅಂದರೆ ವಾಕ್ಯಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೇ ಒಂದು, ನಮ್ಮ ಭಾರತ, ಬಾಕಿಲಿ ಭಾರತ, ನಮ್ಮ ಭಾರತ, ದಾಯೇತ್ವ ದೀರ್ಘ ಮತ್ತು ಶನಿವಾರ ಶ, ನಮ್ಮ ಭಾರತ ದೇಶ. ಏ ಮತ್ತು ಎರಡನೇ ಶಾಕಿಲಿ ಅದಕ್ಕೆ ಯಾವತ್ತು, ಏಷ್ಯಾ. ಖ ಸೊನ್ನೆ, ಖಂಡ. ದ ಲಾಗೆ ಏತ್ವ ಕೊಟ್ಟು ದೀರ್ಘ ಕೊಡ್ತೀನಿ. ಈಗ ಏಷ್ಯಾ ಖಂಡದಲ್ಲೇ ಅಂತ ಆಗುತ್ತೆ. ಅದೆಲ್ಲ ಒತ್ತು ಕೊಟ್ಟಿವಿ ಅಂದರೆ ಒತ್ತಿ ಹೇಳಬೇಕಾಗುತ್ತೆ. ಏಷ್ಯಾ ಖಂಡದಲ್ಲೇ ಅಂತ ಆಗುತ್ತೆ. ಅದಕ್ಕೆ ಒತ್ತಕ್ಷರ ಅಂತ ಹೇಳೋದು. ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ನಾವು ಕೇಳಿಸ್ಕೊಂಡು ಒತ್ತಕ್ಷರಗಳನ್ನ ಹಾಕಬೇಕಾಗುತ್ತೆ. ನಮ್ಮ ಭಾರತ ದೇಶ ಏಷ್ಯಾ ಖಂಡದಲ್ಲೇ. ಎ ರ ಡ ನಾಕೇತ್ವನ್ನೇ ಯ ಎರಡನೆಯ, ಅತಿ ಆ ತಾಗುಡಿಸುತ್ತಿ ಅತಿ, ದ ಏತ್ವ ಕೊಂಬಕಿಲಿ ದೋ, ಡ ಡಾಗೆ ಡಾ ಒತ್ತು ಹಾಕ್ತೀವಿ, ದೊಡ್ಡ ಅಂತ ಆಗುತ್ತೆ. ಸಪೋಸ್ ಈ ಡಾ ಒತ್ತು ಬಿಟ್ವಿ ಅಂದರೆ ದೊಡ ಅಂತ ಆಗುತ್ತೆ. ದೊಡ್ಡ ಅಂತ ಪ್ರೊನೌನ್ಸಿಯೇಟ್ ಮಾಡ್ತೀವಿ ಅಂದರೆ, ಉಚ್ಚಾರ ಮಾಡ್ತೀವಿ ಅಂದರೆ ಒತ್ತಕ್ಷರ ಹಾಕಬೇಕು. ಎಲ್ಲಿ ನಾವು ಉಚ್ಚಾರಣೆ ಬಂದು ಸ್ವಲ್ಪ ಒತ್ತಿ ಹೇಳ್ತೀವೋ ಅಲ್ಲಿ ಒತ್ತಕ್ಷರ ಬರುತ್ತೆ. ಸೊ ಅತಿ ದೊಡ್ಡ ದೇಶವಾಗಿದೆ. ದ ಏತ್ವ ದೀರ್ಘ ದೇಶ, ವಾಕಿಲಿ ವಾ ಗಾಗುಡಿಸುಗಿ ದಾಕೆತ್ವ ದೆ, ದೇಶವಾಗಿದೆ ಅಂತ ಒಂದು ಸೆಂಟೆನ್ಸ್. ಮತ್ತು ಎರಡನೇ ವಾಕ್ಯ, ನ ಮ, ಮಾಗೆ ಮಾವತ್ತು ಕೊಟ್ಟರೆ ನಮ್ಮ ಆಗುತ್ತೆ, ಇಲ್ಲಾಂದರೆ ನಮ ಆಗಿಬಿಡುತ್ತೆ. ನಮ್ಮ ದ ಏತ್ವ ದೀರ್ಘ ದೇ ಶ, ದ ಲಾಗುಡಿಸುಲಿ, ನಮ್ಮ ದೇಶದಲ್ಲಿ ಅಂತ ಆಗುತ್ತೆ. ದಲ್ಲಿ ಅಂತ ಬರಬೇಕು ಅಂದರೆ ಅಲ್ಲಿ ಒತ್ತಕ್ಷರ ಹಾಕಬೇಕು. ನಮ್ಮ ದೇಶದಲ್ಲಿ. ಹಾಗುಡಿಸು ಹಿ, ಹೀಗೊಂದು ಸೊನ್ನೆ ಹಿನ್, ದ ಕೊಂಬಕಿಲಿ ದು, ಹಿಂದೂ. ಮಾ ಕೊಂಬು ಮೂ, ಸ ಲಾಕಿಲಿ ಲಾ ಅದಕ್ಕೆ ಮಾವತ್ತು ಕೊಡ್ತೀನಿ. ಮೂ ಸ ಲಾ ಇರೋದು ಇಲ್ಲಿ ಆಗುತ್ತೆ. ಈ ಸ್ವರ ದೀರ್ಘ ಸ್ವರ ಬಂದು ಒತ್ತಕ್ಷರ ಕೆಳಗಡೆ ಇದೆಯಲ್ಲ, ಮಾ ಒತ್ತಕ್ಷರ ಅದಕ್ಕೆ ಸೇರಿಕೊಳ್ಳುತ್ತೆ. ಮುಸಲ್ಮಾನ, ಮುಸಲ್ಮಾನ. ನೆಕ್ಸ್ಟ್ ಕಾಗೆ ಏತ್ವ ಕೊಟ್ಟು ಅರ್ಧ ಚಂದ್ರ ಕೊಟ್ಟರೆ ಕ್ರೇ ಆಗುತ್ತೆ. ಕೆಳಗಡೆ ಹಿಂಗೆ ಐತ್ವ ಕೊಟ್ಟಿವಿ ಅಂದರೆ ಕ್ರೈ ಆಗುತ್ತೆ. ಕ್ರೈ. ಸಾ ಬರೆದು ಅದಕ್ಕೆ ತಾವತ್ತು ಕೊಡ್ತೀನಿ. ಸ್ತ, ಸಾ ಇರೋದು ಇಸ್ ಆಗುತ್ತೆ, ಇತ್ ಇರೋದು ತ ಆಗುತ್ತೆ. ಕ್ರೈಸ್ತ, ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಬೌದ್ಧ, ದಾಗೆ ದಾವತ್ತು ಒಕ್ಲಾಸು ಅಂದರೆ ಮಹಾಪ್ರಾಣ. ಬೌದ್ಧ ಮತ್ತು ಇತರೆ, ಈ ತ ರಾಕೆ ತೊಂದೀರ್ಘ ರೇ, ಇತರೆ. ಧ ಮಾ ಆದಮೇಲೆ ಅರ್ಕಾವತ್ತು ಕೊಡ್ತೀವಿ. ಓದೋದು ಧ ಅರ್ಕಾವತ್ತು ಓದಿ ಆಮೇಲೆ ಇನ್ನೊಂದು ಅಕ್ಷರ ಓದ್ತೀವಿ ಅಂದರೆ ಧ ಏರ್ ಮ, ಧರ್ಮ. ದ ಧರ್ಮದ, ಜ ನ ರು ಜನರು. ಈ ದಾಕಿಲಿ ದಾಗೆ ದಾವತ್ತು, ಇದ್ದಾರೆ, ಇದ್ದಾರೆ ಅಂತ ಆಗುತ್ತೆ. ಒತ್ತಕ್ಷರ ಕೊಟ್ಟಿಲ್ಲ ಅಂದರೆ ಇದ್ದಾರೆ ಅಂತ ಆಗುತ್ತೆ. ಅದು ಪ್ರೊನೌನ್ಸಿಯೇಷನ್ ಸರಿ ಹೋಗಲ್ಲ. ಇದ್ದಾರೆ ಅಂತ
ಎರಡನೇ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಮೂರನೇ ವಾಕ್ಯ, ನಾಕಿಲಿ ನಾ, ವಾಕಿಲಿ ವ, ನಾವ ಡಕೊಂಬುಡು ವ, ನಾವಾಡುವ, ಭಾಕಿಲಿ ಭಾ, ಎರಡನೇ ಶಾಗೆ ಏತ್ವ ಕೊಡ್ತೀನಿ, ಭಾಷೆ ಕಾಮ ಕೊಟ್ಟು ಆ, ಚಾಕಿಲಿ ಚ ರ, ಆಚಾರ, ವಿ ಚಾಕಿಲಿ ಚ ರ, ಭಾಷೆ ಆಚಾರ ವಿಚಾರ, ಸಾಗೊಂದು ಸೊನ್ನೆ ಸಂ, ಪಾಗೆ ಅರ್ಧ ಚಂದ್ರ ಪ್ರ, ಸಂಪ್ರ ಥ ಯ, ಸಂಪ್ರದಾಯಗಳು, ಸಂಪ್ರದಾಯಗಳು, ವಿ ಭಾಗುಡಿಸು ಭಿ, ನಾಗೆ ನಾವತ್ತು, ವಿಭಿನ್ನ ಅಂತ. ನಾವತ್ತು ಸಪೋಸ್ ಕೊಟ್ಟಿಲ್ಲ ವಿಭಿನ್ನ ಅಂತ ಆಗುತ್ತೆ, ರಾಂಗ್ ಅದು. ವಿಭಿನ್ನ ಅಂತ ಒತ್ತುತ್ತೀವಿ ಅಂದರೆ ಅಲ್ಲಿ ಒತ್ತಕ್ಷರ ಬರುತ್ತೆ. ಅಂದರೆ ಸ್ವಲ್ಪ ಪದಗಳನ್ನು ಎಲ್ಲಿ ಒತ್ತಿ ಹೇಳ್ತೀವೋ ಅಲ್ಲಿ ನಾವು ಒತ್ತಕ್ಷರನ ಹಾಕಬೇಕು. ವಿಭಿನ್ನ, ವಾಕಿಲಿ ವಾ, ದ, ರಾಕೊಂಕಿಲಿ ರು, ವಿಭಿನ್ನವಾದರೂ, ನಾವಾಡುವ ಭಾಷೆ ಆಚಾರ ವಿಚಾರ, ಸಂಪ್ರದಾಯಗಳು ವಿಭಿನ್ನವಾದರೂ, ನಾಕಿಲಿ ನಾ, ವಾಕ್ಯತ್ವ ವೇ, ಲಾ ಲಾಗೆ ಲಾವತ್ತು, ನಾವೆಲ್ಲರೂ, 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 ಹೇಳುವುದು, ಹಾ ಏತ್ವ ದೀರ್ಘ ಹೇಳಾಕೊಂಬುಳು, ವಾಕೊಂಬುವು, ದಾಕೊಂಬು ದು, ಹೇಳುವುದು ಕಾಮ ಕೊಟ್ಬಿಟ್ಟು ಡಬಲ್ ಕೋಟ್ಸಲ್ಲಿ ನಾವು, ನಾಕಿಲಿ ನಾ, ವಾಕೊಂಬುವು ನಾವು, ಭಾಕಿಲಿ ಭಾ, ರ, ತಾಗುಡಿಸು ದೀರ್ಘ ತಿ, ಯಾ, ರಾಕೆತ್ವ ರೇ, ಸೊನ್ನೆ ರೆನ್, ದಾಕೊಂಬು ದು, ಫುಲ್ ಸ್ಟಾಪ್ ಇಡೋಣ. ಅಂದರೆ ನಾವಾಡುವ ಭಾಷೆ ಆಚಾರ ವಿಚಾರ ಸಂಪ್ರದಾಯಗಳು ವಿಭಿನ್ನವಾದರೂ ನಾವೆಲ್ಲರೂ ಹೇಳುವುದು ನಾವು ಭಾರತೀಯರೆಂದು ಅಂತ ಒಂದು ಸೆಂಟೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾಲ್ಕನೇ ಸೆಂಟೆನ್ಸ್ ಅಂದರೆ ನಾಲ್ಕನೇ ವಾಕ್ಯ, ನಮ್ಮ, ನ, ಮಾಗೆ ಮಾವತ್ ಕೊಡೋಣ, ನಮ್ಮ, ದಾಕೇತ್ ಒಂದು ದೀರ್ಘ ದೇ, ಶ, ನಮ್ಮ ದೇಶ, ದ, ಲಾಗುಡಿಸು ಲೀಗೆ ಲಾವತ್ತು, ದೇಶದಲ್ಲಿ, ರು, ರಾಕೊಂಬರು, ವ, ಮತ್ತೆ ಒಂದು ವ, ದೇಶದಲ್ಲಿರು, ದೇಶದಲ್ಲಿರು ವ, ದೇಶದಲ್ಲಿರುವ ವ, ರಾಕೆತ್ವ ರೇ, ಲಾಗೆ ಲಾವತ್ತು ಲಾ, ರಾಕೊಂಬಕಿಲಿ ರು, ದೇಶದಲ್ಲಿರುವವರೆಲ್ಲರೂ, ಓಗೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಗಾಗೆ ಗಾವತ್ತು, ಒಗ್ಗ ಟಾಗುಡಿಸು ಟೀಗೆ ಟಾವತ್ತು, ಒಗ್ಗಟ್ಟಿನಲ್ಲಿ, ಒಗ್ಗಟ್ಟಿನಲ್ಲಿ, ಜೀವನ ಜಾಗುಡಿಸು ದೀರ್ಘ ಜೀ, ವ, ನ, ಜೀವನ, ಮಾ ದೀರ್ಘ ಅಥವಾ ಮಾಕಿಲಿ ಮಾ, ಡಾಕೊಂಬುಡು, ತಾಗುಡಿಸು ತೀಗೆ ತಾವತ್ತು, ಮಾಡುತ್ತಿ, ದಾಕೇತ್ವ ಕೊಟ್ಟು ಮತ್ತೆ ಅದಕ್ಕೂ ಒತ್ತಕ್ಷರ ಕೊಡ್ತೀನಿ, ಮಾಡುತ್ತಿದ್ದೇ ದೀರ್ಘ ಕೊಟ್ಕೊಳ್ಳೋಣ, ಮಾಡುತ್ತಿದ್ದೇ ವಾಕ್ಯತ್ವ ವೇ, ಮಾಡುತ್ತಿದ್ದೇವೆ. ಅಂದರೆ ನಮ್ಮ ದೇಶದಲ್ಲಿರುವವರೆಲ್ಲರೂ ಒಗ್ಗಟ್ಟಿನಲ್ಲಿ ಜೀವನ ಮಾಡುತ್ತಿದ್ದೇವೆ ಅಂತ ನಾಲ್ಕನೇ ಸೆಂಟೆನ್ಸ್ ವಾಕ್ಯ. ಐದನೇ ವಾಕ್ಯ,
ಅದಕ್ಕೆ ಆದ ಕಾಕೆತ್ವ ಕೆ ಅದಕ್ಕೆ ನಮ್ಮ ನಾ ಮಾ ಹಾಕ್ಬಿಟ್ಟು ಮಾಗೆ ಮಾವತ್ತು ಕೊಡಬೇಕು. ನಮ್ಮ ದಾಕೆತೊಂದು ದೀರ್ಘ ದೇ ಶ ದ ನಮ್ಮ ದೇಶದ ವಾಗೆ ಏತ್ವ ಕೊಟ್ಟು ಇಲ್ಲ ಐತ್ವ ಕೊಡ್ತೀನಿ ವೈ ಮತ್ತು ಶಿ ಶಾ ಬಿಡಿಸು ಶಿ ಮತ್ತು ಎರಡನೇ ಶಾ ಹಾಕಿ ಅದಕ್ಕೆ ಠ ವೈಶಿಷ್ಟ್ಯತೆ ಯ ನಾಕೊಂಬು ನೂಗೆ ನಾವತ್ತು ವೈಶಿಷ್ಟ್ಯತೆಯನ್ನು ಡಬಲ್ ಕೋಟ್ಸಲ್ಲಿ ಕೊಡ್ತೀನಿ. ವಿ ಬಾಗುಡಿಸು ಭಿ ನಾಲ್ಕನೇ ಬಾಗುಡಿಸು ಭಿ ನಾಗೆ ನಾವತ್ತು ವಿಭಿನ್ನ ತಾಕೇತ್ವ ತೆ ವಿಭಿನ್ನತೆ ಯ ಲಾಗುಡಿಸು ಲೀಲಿಗೆ ನಾವತ್ತು ವಿಭಿನ್ನತೆಯಲ್ಲಿ ಏಕ ತಾಕೇತ್ವ ತೆ ಡಬಲ್ ಕೋಟ್ಸು ಕ್ಲೋಸ್ ಮಾಡೋಣ. ವಿಭಿನ್ನತೆಯಲ್ಲಿ ಏಕತೆ ಎಂದು ಹೇಗನ್ ಸೊನ್ನೆ ದಾಕೊಂಬುದು ಎಂದು ಹಾ ಏತ್ವ ದೀರ್ಘ ಹೇ ಳಾಕೊಂಬುಳು ತಾ ಏತ್ವ ದೀರ್ಘ ಮತ್ತು ಅದಕ್ಕೆ ಒತ್ತಕ್ಷರ ಹೇಳುತ್ತೇ ವಾಗೆ ಏತ್ವ ವೇ ಹೇಳುತ್ತೇವೆ ಅಂತ ಆಗುತ್ತೆ. ಅದಕ್ಕೆ ನಮ್ಮ ದೇಶದ ವೈಶಿಷ್ಟ್ಯತೆಯನ್ನು ವಿಭಿನ್ನತೆಯಲ್ಲಿ ಏಕತೆ ಎಂದು ಹೇಳುತ್ತೇವೆ ಅಂತ ಒಂದು ಸೆಂಟೆನ್ಸ್ ಆಯಿತು. ಈಗ ಇದನ್ನು ಒಂದು ಸರಿ ಹೇಳ್ಬಿಡೋಣ. ನಮ್ಮ ಭಾರತ ದೇಶ ಏಷ್ಯಾ ಖಂಡದಲ್ಲೇ ಎರಡನೆಯ ಅತಿ ದೊಡ್ಡ ದೇಶವಾಗಿದೆ. ಎರಡನೇ ವಾಕ್ಯ, ನಮ್ಮ ದೇಶದಲ್ಲಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಬೌದ್ಧ ಮತ್ತು ಇತರೆ ಧರ್ಮದ ಜನರು ಇದ್ದಾರೆ. ಮೂರನೇ ವಾಕ್ಯ, ನಾವಾಡುವ ಭಾಷೆ, ಆಚಾರ, ವಿಚಾರ, ಸಂಪ್ರದಾಯಗಳು ವಿಭಿನ್ನವಾದರೂ ನಾವೆಲ್ಲರೂ ಹೇಳುವುದು ನಾವು ಭಾರತೀಯರೆಂದು. ನಾಲ್ಕನೇ ವಾಕ್ಯ, ನಮ್ಮ ದೇಶದಲ್ಲಿರುವವರೆಲ್ಲರೂ ಒಗ್ಗಟ್ಟಿನಲ್ಲಿ ಜೀವನ ಮಾಡುತ್ತಿದ್ದೇವೆ. ಐದನೇ ವಾಕ್ಯ, ಅದಕ್ಕೆ ನಮ್ಮ ದೇಶದ ವೈಶಿಷ್ಟ್ಯತೆಯನ್ನು ವಿಭಿನ್ನತೆಯಲ್ಲಿ ಏಕತೆ ಎಂದು ಹೇಳುತ್ತೇವೆ ಅಂತ 5 ಸೆಂಟೆನ್ಸ್ ಮಾಡಿದ್ದೀವಿ. ಇದನ್ನು ನಾವು ಈಗ ಹೇಳ್ಕೊಟ್ಟಿರೋ ಥರನೇ ಹೇಳಿಕೊಂಡು ಒಂದು ಸರಿ 2 ಸರಿ ನಾವು ಬರೆದ್ವಿ ಅಂದರೆ ನಮಗೆ ಕನ್ನಡ ಓದಲು ಬರೆಯಲು ತುಂಬ ಈಸಿ ಆಗುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿ.